ನಮಸ್ಕಾರ. ಮಂತ್ರಾಲಯದ ರಾಯರಿಗೆ ರಾಘವೇಂದ್ರ ಸ್ವಾಮಿಗೆ ಮನಸ್ಸಲ್ಲಿ ಈ ಒಂದು ಸಂಕಲ್ಪ ಅಂದುಕೊಳ್ಳಿ. ಖಂಡಿತವಾಗ್ಲೂ ಜನ್ಮ ಜನ್ಮದಲ್ಲೂ ಸಾಲ ಆಗಲ್ಲ, ಸಾಲ ಮಾಡಲ್ಲ, ನೀವು ಯಾರಿಗೂ ಸಾಲ ಕೇಳಲ್ಲ, ಮತ್ತು ಎಸ್ಪೆಷಲಿ ಹಣಕಾಸಿನ ಸಮಸ್ಯೆ ಖಂಡಿತವಾಗ್ಲೂ ಬರೋದೇ ಇಲ್ಲ. ಯಾವ ಸಂಕಲ್ಪ ಗೊತ್ತಾ? ಮನಸ್ಸಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳಿ, ಮನಸ್ಸಲ್ಲೇ ಅಂದುಕೊಂಡು ನೋಡಿ ರಾಯರಿಗೆ, ನಿಮಗೆ ಗೊತ್ತಾಗುತ್ತೆ ಏನಪ್ಪ ಅದು ಸಂಕಲ್ಪ ಅಂತಂದರೆ. ಖಂಡಿತವಾಗ್ಲೂ ವರ್ಷದಲ್ಲಿ 4 ತಿಂಗಳು ನಾನು ದುಡಿದಂಥ ತಿಂಗಳ ಟೋಟಲ್ ಆದಾಯದಲ್ಲಿ ತಿಂಗಳಿಗೆ ನೀವೆಷ್ಟನ್ನು ದುಡಿರಿ, 10, 20, 50 ಸಾವಿರ, ಲಕ್ಷ, 2 ಲಕ್ಷ ದುಡಿರಿ, ಅದರಲ್ಲಿ 10% ಪ್ರತಿ ತಿಂಗಳು 4 ತಿಂಗಳು ಪ್ರಾಣಿ ಪಶು ಪಕ್ಷಿಗಳಿಗೆ, ಬಡವರಿಗೆ, ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ, ಅಂಧರಿಗೆ, ಆಸ್ಪತ್ರೆಯಲ್ಲಿರೋರಿಗೆ, ವಿದ್ಯಾಭ್ಯಾಸಕ್ಕೆ ನಾನು ದಾನ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ಳಿ ಮನಸ್ಸಲ್ಲಿ. ಮತ್ತು ಇನ್ನೂ ಅನುಕೂಲ ಇದ್ದವರು ಕೆಂಪು ಕಲ್ಸಕ್ರೆಯಿಂದ ತುಲಾಭಾರ ಸೇವೆ ಮಾಡಿಸ್ತೀನಿ. ನೀವೆಷ್ಟು ತೂಕ ಇರ್ತೀರ ಅಷ್ಟು ತೂಕದಷ್ಟು ಕೆಂಪು ಕಲ್ಸಕ್ರೆಯಿಂದ ತುಲಾಭಾರ. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗೆ ಅಲ್ಲೇ ಹೋಗಿ ಕೊಡಬೇಕು ಅಂತ ಏನಿಲ್ಲ, ನಿಮ್ಮೂರಲ್ಲೇ ರಾಘವೇಂದ್ರ ಸ್ವಾಮಿ ಮಠಗಳಿದ್ರೆ ಅಲ್ಲೇ ಹೋಗಿ ಕೊಡ್ಬೋದು. ಈ ರೀತಿ ಸಂಕಲ್ಪಗಳು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಹಣಕಾಸಿನ ಸಮಸ್ಯೆ ಬರೋದಿಲ್ಲ, ಜನ್ಮ ಜನ್ಮದಲ್ಲೂ ಸಾಲ ಆಗೋದಿಲ್ಲ. ಮತ್ತು ಎಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಲೇಬೇಕು. ನಿಮ್ಮ ಆಯ್ಕೆಗಳು ಸರಿಯಾಗಿರಲಿ. ಉದ್ಯೋಗದ ಆಯ್ಕೆ, ವ್ಯಾಪಾರದ ಆಯ್ಕೆ, ಕೃಷಿ ವ್ಯವಸಾಯದ ಆಯ್ಕೆಗಳು. ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದಶಾಭುಕ್ತಿಗಳು ದಶಾಭುಕ್ತಿಗಳಲ್ಲಿ ಈ 1ನೇ ಮನೆ, 3ನೇ ಮನೆ, 5ನೇ ಮನೆ, 8ನೇ ಮನೆ, 12ನೇ ಮನೆ, 6ನೇ ಮನೆ ಬಂದರೆ ಈ ಒಂದೆಲ್ಲ ರಿಲೇಟೆಡ್ಸ್ಗಳು, ಫೈನಾನ್ಷಿಯಲ್ ಟ್ರಬಲ್ಸು, ಹಣಕಾಸಿನ ತೊಂದರೆಗಳು, ಸಾಲಬಾಧೆ, ಇವೆಲ್ಲ ರಿಲೇಟೆಡ್ಸ್ ಬರ್ತಾ ಇರುತ್ತೆ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ್ರಿ. ಮಂತ್ರಾಲಯದ ರಾಯರಿಗೆ ಗುರುವಾರದಂದು ನಿಮ್ಮೂರುಗಳಲ್ಲಿ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಠಗಳಿರುತ್ತವೆ, ಅಲ್ಲಿ ಕೇಳ್ಕೊಳ್ಳಿ. ಇಲ್ಲ ಅಂದರೆ ಮನೆಯಲ್ಲೇ ಸಂಕಲ್ಪ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಹಣಕಾಸಿನ ಸಮಸ್ಯೆ, ಸಾಲಬಾಧೆಗಳು ಖಂಡಿತವಾಗ್ಲೂ ಆಗೋದಿಲ್ಲ. ಈ ರೀತಿ ಪ್ರತಿ ವರ್ಷದಲ್ಲಿ 4 ತಿಂಗಳು ಈ ರೀತಿ ದಾನ ಧರ್ಮಗಳು ಮಾಡ್ತೀನಿ. ದುಡಿದಂಥ ದುಡ್ಡಿನಲ್ಲಿ ಟೋಟಲ್ ಎಷ್ಟು ದುಡಿತೀರ ಅದರಲ್ಲಿ 10% ಅಂತ ಕೇಳ್ಕೊಳ್ಳಿ. ಖಂಡಿತವಾಗ್ಲೂ ಒಳ್ಳೆಯದು ಆಗೇ ಆಗುತ್ತೆ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.